ಮಕ್ಳು ಯಾರು ಮಾತಾಡಬಾರ್ದು. ಎಲ್ಲರೂ ಕೈ ಕೊಟ್ರೆ ಇನ್ನು ಒಳ್ಳೆ ಡ್ಯಾನ್ಸ್ಗಳಿದೆ. ಎಲ್ಲ ಕೇಳಬೇಕು, ನೋಡ್ಬೇಕಲ್ಲ. ಕೈ ಕಟ್ರೆ ಎಲ್ಲರ ಕಾಡಕ್ಕೆ ಕೈ ಕಟ್ರೆ. ಎರಡು 2025ನೇ ವರ್ಷದ ಆನ್ವೆಲ್ ವಾರ್ಷಿಕೋತ್ಸವ ಮತ್ತು ಕ್ರಿಸ್ಮಸ್ ಹಬ್ಬವನ್ನು ಈ ಮಲ್ಲೇಪುರದಲ್ಲಿ ಈ ವರ್ಷವೂ ಕೂಡ ದೇವರು ಅನುಗ್ರಹಿಸಿದ್ದಾನೆ. ಇದನ್ನು ನಡೆಸಿಕೊಡುವಂಥವರು LTL ಪ್ರಾಜೆಕ್ಟಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಜವಾಬ್ದಾರಿ ವಹಿಸಿರುವಂಥ ಎಲ್ಲ ಪ್ರಿಯರಿಗೂ ಮತ್ತು ಇದಕ್ಕೆ ಡೈರೆಕ್ಟರ್ ಆಗಿರುವಂಥ ಐನವರಿಗೆ, ಸೇರಿ ಬಂದಿರುವಂಥ ನಿಮ್ಮೆಲ್ಲರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಒಬ್ಬ ಮನುಷ್ಯನು ಗರ್ಭದಲ್ಲಿ, ತಾಯಿಯ ಗರ್ಭದಲ್ಲಿ ಇರುವಾಗಲೇ, ಎಲ್ಲ ಹುಟ್ಟುವುದಕ್ಕಿಂತ ಮುಂಚೆ ದಿನಗಳು ಕೂಡ ಏನು ಇಲ್ಲದೇ ಇರುವಂಥ ಸಮಯದಲ್ಲಿ ಆ ಒಂದು ವಿಷಯ, ಒಬ್ಬ ವ್ಯಕ್ತಿಯ ವಿಷಯವಾಗಿ ಭೂತ, ಭವಿಷ್ಯತ್, ವರ್ತಮಾನ ಕಾಲವನ್ನು ಹೇಳುವಂಥವರು ಯಾರು ಈ ಲೋಕದಲ್ಲಿ? ಮನುಷ್ಯರಿಗೆ ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಈ ಹುಡುಗನು, ಈ ಹುಡುಗಿಯು, ಈ ಮನುಷ್ಯನು ಈ ರೀತಿಯಾಗಿ ಬೆಳೆಯುವನು ಎಂಬುದಾಗಿ ಹೇಳಲಿಕ್ಕೆ ಅಸಾಧ್ಯ. ಹುಟ್ಟಿದ ಮೇಲೆ ಆ ಹುಡುಗನನ್ನು ನೋಡಿದ ತಂದೆ ತಾಯಿಗಳು ಈ ಹುಡುಗನು ಒಳ್ಳೆಯವನಾಗಬಹುದು, ಇದನ್ನು ಒಳ್ಳೆ ಉತ್ತಮವಾದಂಥ ವ್ಯಕ್ತಿ ಆಗಬಹುದು, ಗಂಡನಾಗಬಹುದು, ದೊಡ್ಡವನಾಗದ ಮೇಲೆ ಆತನು ಒಳ್ಳೆ ವ್ಯಕ್ತಿ ಆಗಬಹುದು ಎಂಬುದಾಗಿ ಹೇಳ್ತಾರೆ. ಹುಟ್ಟುವುದಕ್ಕಿಂತ ಮುಂಚಿತವಾಗಿ ನಾವು ನಿಜವಾಗಲೂ ಹೇಳಬೇಕಂದ್ರೆ ಒಂದು ಸಂದೇಶ, ಒಂದು ವಿಷಯ ಇನ್ನೊಬ್ಬರಿಗೆ ತಿಳಿಸಬೇಕಾದ್ರೆ, ಇಂದಿನ ಕಾಲದಲ್ಲಿ ನಮ್ಮ ಒಂದು ವಿಚಾರ ಇನ್ನೊಬ್ಬರಿಗೆ ತಿಳಿಸಬೇಕಾದ್ರೆ ಬೇರೆ ದೇಶದಲ್ಲಿ, ಬೇರೆ ಊರುಗಳಲ್ಲಿ ಇರುವಾಗ, ಬೇರೆ ರಾಜ್ಯಗಳಲ್ಲಿ ವಾಸವಾಗುತ್ತಿರುವಂಥ ನಮ್ಮ ಸಂಬಂಧಿಕರಾಗಲಿ, ಅಣ್ಣ ತಮ್ಮಂದರಾಗಲಿ, ಅಕ್ಕ ತಂಗಿಯರಾಗಲಿ, ಯಾರೇ ಸ್ನೇಹಿತರಾಗಲಿ, ಅವರಿಗೆ ನಮ್ಮ ಒಂದು ಪರಿಚಯ, ನಮ್ಮ ಒಂದು ಒಳ್ಳೆ ವಿಚಾರಗಳು, ಕಷ್ಟ ದುಃಖ ಸಂಕಟಗಳು ಹಂಚಿಕೊಳ್ಳಬೇಕಾದರೆ ಆಗಿನ ಕಾಲದಲ್ಲಿ ನಾವೆಲ್ಲರೂ ಒಂದು ಲೆಟರ್ ಮೂಲಕವಾಗಿ ಬರೆದು ಕಳಿಸ್ಕೊಡ್ತಾ ಇದ್ವಿ. ನಾವು ಒಂದು ಲೆಟರ್ನ ಬರೆದು ಕೊಡುವಾಗ ಪೋಸ್ಟಲ್ಲಿ ಹೋಗಿ ಅವರ ಮನೆ ಸೇರುತ್ತಿತ್ತು. ಆ ಪೋಸ್ಟಲ್ಲಿ ಇರುವ ವಿಚಾರವನ್ನ ಆತನು ಓದಿ ಮತ್ತೆ ನಮಗೊಂದು ಲೆಟ್ರು, ಅವರು ಇನ್ನೊಂದು ಲೆಟರ್ ನಮಗಾಗಿ ಕಳಿಸ್ಕೊಡ್ತಿದ್ರು. ಆಗಿನ ಕಾಲದಲ್ಲಿ ಪೋಸ್ಟ್ ಆಫೀಸಲ್ಲಿ ಎಲ್ಲ ಲೆಟರ್ಗಳು ಪ್ರತಿಯೊಬ್ಬರಿಗೆ ಅದು ಸೇರ್ತಾ ಇತ್ತು. ಅದೊಂದು ಗ್ರೀಟಿಂಗ್. ಮತ್ತು ಹೊಸ ವರ್ಷ ಬಂದಾಗ ಸ್ನೇಹಿತರಿಗೂ ಮತ್ತು ಇತರರಿಗೆ ಎಲ್ಲರಿಗೂ ಕೂಡ ನಾವು ಗ್ರೀಟಿಂಗ್ ಕಳಿಸ್ಕೊಡ್ತೀವಿ. ಹ್ಯಾಪಿ ನ್ಯೂ ಇಯರ್ ಅಂತ, ಹ್ಯಾಪಿ ಕ್ರಿಸ್ಮಸ್ ಎಂಬುದಾಗಿ ಎಲ್ಲ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ, ಮಿತ್ರರಿಗೆ, ದೂರ ಇರುವಂತ ಎಲ್ಲರಿಗೂ ಕೂಡ ನಮ್ಗೆ ಇಷ್ಟವಾದವರಿಗೆ ನಾವು ಗ್ರೀಟಿಂಗ್ ಕಳಿಸ್ಕೊಡ್ತೀವಿ. ಆದರೆ ನಾವು ಮನುಷ್ಯರು ಈ ಲೋಕದಲ್ಲಿರುವಂತ ನಾವು ಜನರು ಒಬ್ಬರಿಗೊಬ್ಬರು ನಮ್ಮ ಸಮಾಚಾರಗಳನ್ನ, ನಮ್ಮ ವ್ಯಕ್ತಿಪರವಾದ ವಿಚಾರಗಳನ್ನ ನಾವು ಲೆಟರ್ ಮೂಲಕವಾಗಿ ತಿಳಿದು ಅದನ್ನ ಓದಿ ಇನ್ನೊಂದು ಲೆಟರ್ ಬರೆದ್ರೆ ಅದರಲ್ಲಿ ನಾವು ಸಂತೋಷ ಪಡ್ತಾ ಇದ್ದೀವಿ. ಆದರೆ ಈ ಲೋಕಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಂತೋಷ ಬೇಕು. ಸಂತೋಷ ಮಾತ್ರವಲ್ಲ, ಮನುಷ್ಯರಿಗೆ ಒಂದು ರಕ್ಷಣೆ ಬೇಕು. ಹೇಗೆ ಸಂತೋಷ, ಯಾವ ರೀತಿ? ಈ ಎಲ್ಲಾ ಲೋಕದ ಮನುಷ್ಯರಿಗೆ ಒಂದು ಸಂದೇಶವು ಈ ಲೋಕಕ್ಕೆ ಪ್ರತಿ ಮಾನವರಿಗೆ ಮುಟ್ಟಿತು. ಆ ಸಂದೇಶವು ಎಲ್ಲಿಂದ ಬಂದಿತ್ತು ಗೊತ್ತಾ? ಪ್ರತಿ ಮಾನವರಿಗೆ ಒಂದು ಸಂದೇಶ, ಒಂದು ಲೆಟರ್, ಒಂದು ಗ್ರೀಟಿಂಗು ಭೂಲೋಕದ ಜನರಿಗೆ ಒಂದು ಲೆಟರ್ ಬಂತು. ಅದು ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ಹೇಳುತ್ತೇನೆ. ಅದೇನೆಂದರೆ, ಇವತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನುಟ್ಟಿದ್ದಾನೆ, ಆತನೇ ಕರ್ತನಾಗಿರುವ ಕ್ರಿಸ್ತನು. ಪರಲೋಕದಿಂದ, ಸ್ವರ್ಗದಿಂದ ಒಂದು ಗ್ರೀಟಿಂಗು ಮನುಷ್ಯರಿಗೋಸ್ಕರ
ಆ ಲೋಕದಿಂದ ಇಹಲೋಕಕ್ಕೆ ಗಾಬ್ರಿಯಲ್ ಎಂಬ ದೇವದೂತನ ಮುಖಾಂತರವಾಗಿ ಆತನು ಒಂದು ಪರಲೋಕದಿಂದ ಸ್ವರ್ಗದಿಂದ ಒಂದು ಗ್ರೀಟಿಂಗ್ ನಮಗಾಗಿ, ಒಂದು ಲೆಟರ್ ನಮಗಾಗಿ. ಆ ಲೆಟರ್ಲಿತ್ತು ಇದೇ ಒಂದು ಸಂದೇಶ, ಅದೇ ಒಂದು ಶುಭವಾರ್ತ, ಅದೇ ಒಂದು ಶುಭ ಸಂದೇಶ. ಅದೇ ಹೆದರಬೇಡ್ರಿ, ಕೇಳಿರಿ, ನಿಮಗೆ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ, ಯಾರಿಗೋಸ್ಕರ? ನಮ್ಮೆಲ್ಲರಿಗೋಸ್ಕರ, ಮಾನವರಿಗೋಸ್ಕರ ಒಬ್ಬ ರಕ್ಷಕನುಟ್ಟಿದ್ದಾನೆ. ಒಬ್ಬ ರಕ್ಷಕನುಟ್ಟಿದ್ದಾನೆ. ರಕ್ಷಕನು ಎಂಬುದಾಗಿ ಹೇಳುವಾಗ ಮನುಷ್ಯರನ್ನ ತಪ್ಪು ದಾರಿಯಿಂದ ಬಿಡಿಸಿ, ಮನುಷ್ಯರನ್ನ ದಾರಿ ತಪ್ಪಿ ಹೋಗಿರುವಂತ ಮನುಷ್ಯರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸುವುದಕ್ಕೋಸ್ಕರ, ಪ್ರೀತಿ ಇಲ್ಲದಂತಹ ಜನರಿಗೆ ಪ್ರೀತಿಯಿಂದ ನಡೆಯುವುದಕ್ಕೋಸ್ಕರ, ರೋಗದಲ್ಲಿ ಬಿದ್ದಂತವರಿಗೆ ಅವರಿಗೆ ರೋಗ ವಿಮೋಚನೆ ಮಾಡುವುದಕ್ಕೋಸ್ಕರ ಮತ್ತು ಅವರ ಆತ್ಮಗಳ ರಕ್ಷಣೆಗೋಸ್ಕರ ಪರಲೋಕದಿಂದ ಒಂದು ಸಂದೇಶ ಭೂಲೋಕಕ್ಕೆ ಪ್ರತಿ ಮಾನವನಿಗೆ ಅದು ಬಂದು ತಲುಪಿತು. ಅದೇ ಸಂದೇಶ ಇವತ್ತು ಕೂಡ ಮಲ್ಲೇಪುರದಲ್ಲಿ ಈ ರೀತಿ ಒಂದು ಸಂದೇಶವನ್ನ ದೇವರ ಆತ್ಮನು ಆ ಸಂದೇಶವು ಈ ರಾತ್ರಿಯಲ್ಲಿ ಮಲ್ಲೇಪುರದಲ್ಲಿ ಇಲ್ಲಿ ಸೇರಿ ಬಂದಿರುವಂತ ಎಲ್ಲರಿಗೂ ತಿಳಿಸುವನಾಗಿದ್ದಾನೆ. ಹೆದರಬೇಡ್ರಿ, ಕೇಳಿರಿ. ಹೆದರಬೇಡ್ರಿ, ಕೇಳ್ರಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ ಇವತ್ತು ನಿಮಗೋಸ್ಕರ ದಾವೀದನು ಪರೀಕ್ಷಕನುಟ್ಟಿದ್ದಾನೆ, ಆತನೇ ಕರ್ತನಾಗಿರುವ ಕ್ರಿಸ್ತನು. ಈ ಸಂದೇಶವು ಈ 2025ನೇ ವರ್ಷದ ಇವತ್ತಿನ ದಿನದಲ್ಲಿ 16ನೇ ತಾರೀಕು ಈ ಒಂದು ಮಲ್ಲೇಪುರದ ಎಲ್ಲಾ ವ್ಯಕ್ತಿಗಳಿಗೆ, ಎಲ್ಲಾ ಆತ್ಮಗಳಿಗೆ ದೇವರ ಸಂದೇಶ ಕೊಡುತ್ತಿದ್ದಾನೆ. ಹೆದರಬೇಡ. ಮಹಾ ಸಂತೋಷವನ್ನುಂಟು ಮಾಡುತ್ತದೆ. ಆ ಸಂತೋಷವು ಪರಲೋಕದಿಂದ ಬಂದದ್ದೇ ಹೊರತು ಭೂಲೋಕದಲ್ಲಿ ಉಂಟು ಆಗುವುದಂತದಲ್ಲ, ಪರಲೋಕದಿಂದ ಸ್ವರ್ಗದಿಂದ ಬಂದಂತ ಸಂದೇಶ. ಪ್ರಿಯ ದೇವರ ಮಕ್ಕಳೇ, ಸೇರಿ ಬಂದಿರುವಂತಹ ನಿಮ್ಮೆಲ್ಲರಿಗೆ ದೇವರ ಆತ್ಮನ ಮೂಲಕ ಈ ಒಂದು ಪರಲೋಕದ ಸಂತೋಷವು ಸದಾಕಾಲ ನಿಮ್ಮೆಲ್ಲರಿಗೂ ಮತ್ತು ಮಕ್ಕಳಿಗೂ ದೇವರಾತ್ಮನು ನೀಡಲಿ. ಬಂದಿರುವಂತ ಪೋಷಕರಿಗೂ, ಅಣ್ಣ ತಮ್ಮಂದ್ರ, ಅಕ್ಕ ತಂಗಿರಿಗೂ ಮತ್ತು ಈ ಅವಕಾಶ ಕೊಟ್ಟಂತ ಈ ಪ್ರಾಜೆಕ್ಟಿನ ಕಿರಣ್ ಸಾರ್ ಅವರಿಗೂ, ಸಿಬ್ಬಂದಿ ವರ್ಗದವರಿಗೂ ಮತ್ತು ನಮ್ಮ ಜೊತೆ ಸೇವಕರಾಗಿರುವಂತ ಪ್ರಿಯ ಎಲ್ಲ ಸೇವಕರಿಗೂ, ನಮಗೆ ನಾಯಕತ್ವ ಕೊಡುವಂತ ಐನವರಿಗೂ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸಂದೇಶವು ನಮ್ಮೆಲ್ಲರ ಹೃದಯದಲ್ಲಿ ಇರಬೇಕೆಂದು ಕೋರುತ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಆವರ್ತಿ ಕ್ರಿಸ್ಮಸ್ಸಿನ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು 2 ಮಾತನ್ನು ನಾನು ಮುಗಿಸುತ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ.